ಹಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಇದು ನಿಮ್ಮ ಪ್ರೀತಿಯ ಸಿಸ್ಟರ್ ಬ್ಲಾಗ್. ಬೆಳಗ್ಗೆ ಆದರೆ ಸಾಕು, ಏನಪ್ಪ ಟಿಫನ್ ಮಾಡೋದು, ಏನಪ್ಪ ಲಂಚ್ ಮಾಡೋದು ಅನ್ನೋದು ನಮ್ಮಂಥ ಹೋಮ್ ಮೇಕರ್ಸ್ಗೆ, ಹೌಸ್ ವೈಫ್ಗೆ ಫುಲ್ ತಲೆನೋವೇ ಆಗ್ಬಿಟ್ಟಿರುತ್ತೆ. ಈಗ ಏನಾದರೂ ಮನೇಲಿ ತರಕಾರಿ ಇಲ್ವಾ, ಹಾಗಿದ್ರೆ ತಲೆನೇ ಕೆಡ್ಸ್ಕೊಂಬಿಡಿ. ಈ ಸೋಯಾಬೀನ್ ಇದ್ರೆ ಸಾಕು, ಸಖತ್ತಾಗಿರೋ ಒಂದು ಯಮ್ಮಿ ಬಿರಿಯಾನಿ ಮಾಡ್ಬೋದು. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ, ಹಾಗೆ ತುಂಬ ಪ್ರೋಟೀನ್ ಕೂಡ ಆಗಿರುತ್ತೆ. ಇದು ತಿನ್ನೋಕೆ ಸ್ವಲ್ಪ ಚಿಕನ್ ಥರನೇ ಇರೋದ್ರಿಂದ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಆಸ್ ಯೂಶುವಲ್ ಮಕ್ಕಳಿಗೆ ನೀವು ಬೋನ್ಲೆಸ್ ಅಂತಾನೆ ಹೇಳ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಮಕ್ಕಳಿಗೆ ನೀವು ಬಾಕ್ಸ್ ಹಾಕಿ ಕಳಿಸಿದ್ರೆ ಡೆಫಿನೆಟ್ಲಿ ಮಕ್ಕಳು ವಾಪಸ್ ತರೋ ಮಾತೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಇದಕ್ಕೆ ಒಂದು 100 ಗ್ರಾಮ್ ಅಷ್ಟು ಸೋಯಾ ಚಂಕ್ಸ್ ತೊಗೊಂಡಿದ್ದೀನಿ. ಇದು ಸೋಯಾ ಚಂಕ್ಸು, ತೋಫು ಅಂತ ಎಲ್ಲ ಕರೀತಾರಲ್ವ, ಸೊ ಆ ಥರ ಸೋಯಾ ಚಂಕ್ಸ್ ತೊಗೊಂಡಿದ್ದೀನಿ. ಈಗ ಒಂದು ಬೌಲ್ಗೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಬಿಸಿ ನೀರಲ್ಲಿ ನೆನೆಸ್ತಾ ಇದ್ದೀನಿ. ಏನಕ್ಕಪ್ಪ ಅಂದರೆ ಬಿಸಿ ನೀರಲ್ಲಿ ನೆನೆಸ್ಕೊಳ್ಳೋದ್ರಿಂದ ಸ್ವಲ್ಪ ಅದು ಸ್ವೆಲ್ಲಿಂಗ್ ಆಗುತ್ತೆ. ಸೊ ನಾವು ಅದನ್ನು ನೀಟಾಗಿ ಹಿಂಡಿ ತೊಗೋಬೇಕಾಗತ್ತೆ. ಪ್ರೊಸೀಜರ್ ನಾವು ಇದೇ ಥರನೇ ಮಾಡೋದು. ಈಗ ಬಿಸಿ ನೀರಲ್ಲಿ ಹಾಕಿ 2 ರಿಂದ 3 ನಿಮಿಷ ಬಿಟ್ಟರೆ ಸಾಕು. ನೋಡಿ, ಈ ಥರ ಅದು ಸ್ವೆಲ್ಲಿಂಗ್ ಆಗುತ್ತೆ, ಅಂದರೆ ಊದ್ಕೊಳ್ಳುತ್ತೆ. ನಾವು ಅದನ್ನು ಸ್ವೀಸ್ ಮಾಡಿ ತೊಗೋಬೇಕಾಗತ್ತೆ. ಯಾವ ಥರ ಅಂದರೆ ಅದರೊಳಗಡೆ ಒಂಚೂರು ನೀರಿನ ಅಂಶ ಇರಬಾರ್ದು, ಆ ಥರ ನಾವು ಸ್ವೀಸ್ ಮಾಡಿ ತೊಗೋಬೇಕಾಗತ್ತೆ. ಈ ಥರ ಸ್ವೀಸ್ ಮಾಡಿದಾಗ ನೊರೆ ಥರ ಬರ್ತಿರುತ್ತೆ. ಅಲ್ಲಿವರೆಗೂ ನಾವು ನೀಟಾಗಿ ಅದನ್ನು ಹಿಂಡ್ಕೊಂಡು ಬರೀ ಸೋಯಾ ಚಂಕ್ಸ್ನ ನಾವು ತೊಗೋಬೇಕಾಗತ್ತೆ. ಈಗ ಹಿಂಡ್ಕೊಂಡಾದ್ಮೇಲೆ ಒಂದು ಪ್ಲೇಟ್ಗೆ ನಾನು ಅದನ್ನು ಶಿಫ್ಟ್ ಮಾಡ್ಕೊತೀನಿ. ಈಗ ಕುಕ್ಕರ್ ಆದರೂ ಇಟ್ಕೋಬೋದು, ನೀವು ಪ್ಯಾನ್ ಆದರೂ ಇಟ್ಕೊಬೋದು. ಬೇಗ ಆಗೋದು ಕುಕ್ಕರಲ್ಲ. ಸೊ ಕುಕ್ಕರ್ ಇಟ್ಕೊಂಡು ಒಂದು 2 ರಿಂದ 3 ಸ್ಪೂನ್ ಅಷ್ಟು ನಾನು ಎಣ್ಣೆ ಹಾಕೋತಿದ್ದೀನಿ. ಹಾಗೆ ಕಸ್ತೂರಿ ಮೇಥಿ, 1 ಚಕ್ಕೆ, 2 ಲವಂಗ, ಹಾಗೆ ಒಂದೇ ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಗಾತ್ರದ 2 ಈರುಳ್ಳಿ, ಹಾಗೆ ಒಂದು 4 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಹಸಿಮೆಣಸಿನ್ಕಾಯಿನ ಸ್ಲಿಟ್ ಮಾಡಿಲ್ಲ, ಹಾಗೆ ಡೈರೆಕ್ಟಾಗಿ ಹಾಕಿರೋದು. ಈಗ ಅದು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಹಂತದವರೆಗೂ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ 2 ಸ್ಪೂನ್ ಅಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಆಗ ಚೆನ್ನಾಗಿ ನಾವು ಹಸಿ ಸ್ಮೆಲ್ಲು ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇದೆಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ 1 ಸ್ಪೂನ್ ಅಷ್ಟು ನಾನು ಚಕ್ಕೆ ಲವಂಗದ ಪೌಡ್ರ್ ಹಾಕೋತಾ ಇದ್ದೀನಿ. ಆದರೆ ಚಕ್ಕೆ ಲವಂಗನ ನೀಟಾಗಿ ಕುಟ್ಟಿ ಪುಡಿ ಮಾಡ್ಕೊಂಡಿರೋದು, ಇದು ಅಥವಾ ನೀವು ಮಿಕ್ಸರಲ್ಲಾದರೂ ಹಾಕೊಬೋದು. ಈ ಬಿರಿಯಾನಿಗೆ ತುಂಬ ಟೇಸ್ಟ್ ಹಾಗೆ ನೆನೆಸ್ಕೊಡೋದು ಈ ಚಕ್ಕೆ ಲವಂಗದ ಪೌಡರೇ. ಶುಂಠಿ ಬೆಳ್ಳುಳ್ಳಿ ಹಾಗೆ ಚಕ್ಕೆ ಲವಂಗ ರಾಸ್ ಮೇಲೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು 3 ರಿಂದ 4 ಟೊಮೆಟೊನ ಚಿಕ್ಕದಾಗಿ ಹಚ್ಚಿ ಹಾಕೋತಿದ್ದೀನಿ. ಕೆಲವರು ರುಬ್ಬಿ ಕೂಡ ಹಾಕ್ತೀರಾ. ರುಬ್ಬಿ ಹಾಕೋದ್ಕಿಂತ ಈ ಥರ ಹಚ್ಚಿ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನೀಟಾಗಿ ಅದು ಸ್ಮ್ಯಾಶ್ ಆಗೋವರೆಗೂ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ಈಗಲೇ ಉಪ್ಪು ಹಾಕೋತಿದ್ದೀನಿ, ಅನ್ನಕ್ಕೂ ಸೇರಿಸಿ. ಸೊ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನೀಗ ಖಾರಕ್ಕೆ 1.5 ಸ್ಪೂನ್ ಅಷ್ಟು ನಾನು ಖಾರದ ಪುಡಿ ಹಾಕೋತಾ ಇದ್ದೀನಿ. ನಾನು ಯಾವುದೇ ಥರ ಚಿಕನ್ ಮಸಾಲ, ಗರಂ ಮಸಾಲ ಏನು ಕೂಡ ನಾನು ಆ್ಯಡ್ ಮಾಡ್ತಾ ಇಲ್ಲ. ನಾನು ಜಸ್ಟ್ ಹಾಕ್ತಿರೋದು ಖಾರದ ಪುಡಿ ಅಷ್ಟೇ. ಇಷ್ಟೇ ಹಾಕಿ ನೋಡಿ, ಟೇಸ್ಟ್ ತುಂಬ ಅದ್ಭುತವಾಗಿರುತ್ತೆ. ಈಗ 1.5 ಸ್ಪೂನ್ ಅಷ್ಟು ನಾನು ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಆನಂತರ ನಾನು ಸೋಯಾ ಚಂಕ್ಸ್ ಏನಿರುತ್ತೆ ಈಗ ಹಾಕೋಬೇಕಾಗತ್ತೆ. ಸೋಯಾ ಚಂಕ್ಸ್ ಹಾಕೊಂಡಾದ್ಮೇಲೆ ಒಂದು 2 ರಿಂದ 3 ನಿಮಿಷ ನೀವು ಇದರಲ್ಲೇ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಅಂದರೆ ಈ ಮಸಾಲೆನೇ ಚೆನ್ನಾಗಿ ಹುರ್ಕೊಳ್ಳೋದ್ರಿಂದ ಈ ಮಸಾಲೆ ಎಲ್ಲ ನೀಟಾಗಿ ಅದು ಅಬ್ಸರ್ವ್ ಆಗುತ್ತೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ. ನೀವು ಸ್ವಲ್ಪ ಪುದೀನ ಸೊಪ್ಪು ಚೆನ್ನಾಗಿ ಬೇಕು ಅಂದರೆ ಸ್ವಲ್ಪ ಪುದೀನ ಸೊಪ್ಪನ್ನ ಚೆನ್ನಾಗಿ ಹಾಕೊಳ್ಳಿ, ಆ ಫ್ಲೇವರ್ ತುಂಬ ಎನ್ಹ್ಯಾನ್ಸ್ ಆಗಿ ಬರುತ್ತೆ. 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಹಂತದಲ್ಲಿ ಏನು ಮಾಡ್ತಾರೆ, ಒಂದು ಅರ್ಧ ಕಪ್ಪು ಮೊಸರು ಕೂಡ ಆ್ಯಡ್ ಮಾಡ್ಬೋದು. ನಿಮಗೆ ಬೇಕು ಅಂದರೆ ಹಾಕೊಳ್ಳಿ, ಇಲ್ಲ ಕಂಪ್ಲೀಟಾಗಿ ನೀವು ಸ್ಕಿಪ್ ಮಾಡ್ಬೋದು. ನಾವು ಮಾಡ್ತಿರೋದು ಮಕ್ಕಳು ಬಾಕ್ಸ್ಗಲ್ವ, ಸ್ವಲ್ಪ ಹುಳಿ ಬರೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನಾನು ಮೊಸರನ್ನ ಸ್ಕಿಪ್ ಮಾಡ್ತಿದ್ದೀನಿ. ಈಗ ತೊಳೆದಂಥ ಅಕ್ಕಿನ ನಾನು ಹಾಕೋತಾ ಇದ್ದೀನಿ. ಅಕ್ಕಿನಾದ್ಮೇಲೆ ಒಂದು 2 ನಿಮಿಷ ಅಥವಾ 3 ನಿಮಿಷ ನೀವು ಆ ಮಸಾಲೆಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ಹಾಗೆ ರೈಸ್ ಕೂಡ ತುಂಬ ಫ್ಲೇವರ್ ಆಗಿರುತ್ತೆ. ಈಗ ಮೆಜರ್ಮೆಂಟ್ ನೋಡಿಕೊಂಡು ನೀವು ಅಕ್ಕಿಗೆ ನೀರು ಹಾಕೋಬೇಕಾಗತ್ತೆ. ಸ್ವಲ್ಪ ನೀರಿನ ಕ್ವಾಂಟಿಟಿ ಕಮ್ಮಿ ಹಾಕೋದ್ರಿಂದ ಅನ್ನ ತುಂಬ ಉಡುಡಿಯಾಗಿ ಬರುತ್ತೆ. ಯಾವುದೇ ಥರ ಮಸಾಲೆ ಇರೋದಿಲ್ಲ, ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನಿಮ್ಮ ಖಾರ ತಿನ್ನಲ್ಲ ಅಂದರೆ ಸ್ವಲ್ಪ ನೀವು ಕಮ್ಮಿ ಮಾಡ್ಕೋಬೋದು. ಇಲ್ಲಾಂದರೆ ನಾವು ಮಕ್ಕಳು ತಿಂತಾರೆ ಅಂದರೆ 1.5 ಸ್ಪೂನ್ ಸಾಕಾಗತ್ತೆ. ತುಂಬ ರುಚಿಯಾಗಿರುತ್ತೆ, ಪ್ಲೇನ್ ಆಗುತ್ತೆ. ಮ್ಯಾಕ್ಸಿಮಮ್ ಅಂದರೆ 5 ರಿಂದ 6 ನಿಮಿಷದೊಳಗಡೆ ಈ ರೈಸ್ ರೆಡಿ ಆಗಿಬಿಟ್ಟಿರುತ್ತೆ. ತರಕಾರಿ ಏನೂ ಇಲ್ಲ ಅಂದರೆ ಆರಾಮ್ಸೆ ಈ ಸೋಯಾಬೀನ್ ಇದ್ರೂ ಸಾಕು. ಈ ಸೋಯಾ ಚಂಕ್ಸಲ್ಲಿ ಅದ್ಭುತವಾದ ಒಂದು ಫ್ಲೇವರ್ ರೈಸ್ ಮಾಡ್ಬೋದು. ನಾವು ಬಿರಿಯಾನಿ ತಿನ್ನೋ ಥರನೇ ಇರುತ್ತೆ, ಎಕ್ಸಾಕ್ಟ್ಲಿ ಚಿಕನ್ ಒಂದಿರಲ್ಲ ಅಷ್ಟೇ, ಅದೇ ಥರನೇ ಟೇಸ್ಟು ಮತ್ತು ಫ್ಲೇವರ್ ಅದೇ ಥರನೇ ಇರುತ್ತೆ. ನಿಮಗೆ ಬೇಕು ಅಂದರೆ ಇದಕ್ಕೆ ಮೊಸರು ರಾಯ್ತಾ ಕೂಡ ಮಾಡ್ಕೊಬೋದು, ಇಲ್ಲ ಪ್ಲೇನಾಗಿ ತಿನ್ನೋಕ್ಕೂ ಕೂಡ ಅದ್ಭುತವಾಗಿರುತ್ತೆ. ನೋಡಿದ್ರಲ್ಲ, ಇಷ್ಟು ಈಸಿಯಾಗಿ, ಹಾಗೆ ಅದ್ರ ಜೊತೆಗೆ ಮಕ್ಕಳಿಗೆ ಪ್ರೋಟೀನ್ ಕೂಡ ಇಂಟೇಕ್ ಆದಂಗೆ ಆಗುತ್ತೆ. ಇಷ್ಟು ಈಸಿಯಾಗಿ ಮಾಡಬಹುದು ಈ ರೆಸಿಪಿನ. ನಾನು ಮಾಡಿದಂಥ ಈ ಸೋಯಾ ಬಿರಿಯಾನಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ.